ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಅದು ಸರ್ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಎತ್ತಿದ್ರು ಯೋಗಾನಂದ್ ಸರ್. ಈ ಹಿಂದೆ ಹಳೆ ಕಾಲಘಟ್ಟದಲ್ಲಿ ಏನಾಗ್ತಾ ಇತ್ತು, ಅವಿಭಕ್ತ ಕುಟುಂಬಗಳು ಇರ್ತಾ ಇದ್ವು. ತಂದೆ ತಾಯಿಗಳು ಎಲ್ಲೋ ಹೋಗ್ತಾ ಇದ್ರು ಕೂಡ ಕೆಲ್ಸಕ್ಕೆ ಹೋಗ್ತಾ ಇದ್ರು ಅಂತಾನೆ ಅನ್ಕೊಳ್ಳೋಣ. ಆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ದೊಡ್ಡಪ್ಪ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲ ಇದ್ದೇ ಇರ್ತಾ ಇದ್ರು. ಸೊ ನಮ್ಮ ಈ ಜೀವನ ಶೈಲಿನೇ ಈ ರೀತಿಯಾಗಿ ಮಾಡಿಸ್ತಾ ಇದೆಯಾ ಅಂತ, ಒಂದು ಮಕ್ಕಳ ಮನಸ್ಸಿನ ಮೇಲೆ ಹೆಂಗೆ ಪರಿಣಾಮ ಬೀರ್ಬೋದು ಇಂಥ ಘಟನೆಗಳು? ಸರ್, ಈಗ ಮೊದಲನೇದಾಗಿ ಈಗ ದುಡಿಯುವ ಧಾವಂತ ಹಿಂದೆ ಎಲ್ಲ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ, ಸಹಜವಾಗಿ ಮನೇಲಿ ಇರ್ತಾರೆ. ಕೆಲ್ಸಕ್ಕೆ ಹೋದ್ರು ಕೂಡ ಅವರು ಪರಿಮಿತಿ ಒಳಗಡೆ ಹೊಲ ಗದ್ದೆಗಳಿಗೆ ಹೋಗೋರು, ಒಂದಷ್ಟು ಕೆಲಸ ಮಾಡಿ ಬಂದು ಮಕ್ಕಳನ್ನ ಸಾಕಿ ಸಲುಹೋರು. ಇಲ್ಲಿ ಆ ಪರಿಸ್ಥಿತಿ ಇಲ್ಲ. ಇಲ್ಲಿ ನೈಟ್ ಶಿಫ್ಟ್ ಇರ್ತದೆ, ಡೇ ಶಿಫ್ಟ್ ಇರ್ತದೆ. ಗಂಡ ಹೆಂಡತಿ ಇಬ್ರು ಕೂಡ ಅನಿವಾರ್ಯವಾಗಿ ದುಡಿಲೇಬೇಕಾದಂತ ಅನಿವಾರ್ಯತೆ. ನಮ್ಮ ಪೋಷಕರಿಗೆ ಈ ಒಂಥರ ವೆಸ್ಟರ್ನ್ ಕಲ್ಚರ್ ಹೆಂಗೆ ಅಂದ್ರೆ, ಅವ್ರಿಗೆ ದುಡ್ಡಿಲ್ಲ ಅಂದ್ರೂ ಲೋನ್ ತಗೊಂಡು ಫ್ಲಾಟ್ ತಗೋತಾರೆ, ಕಾರ್ ತಗೋತಾರೆ, ಅವ್ರಿಗೆ ಲೆವೆಲ್ ಮೇಂಟೈನ್ ಮಾಡ್ಬೇಕಂತಾರೆ. ಈ ತರ ಒಂದು ಈಗ ಐಟಿ ಅಂದ್ರೆ ಅದೊಂದು ಕಲ್ಚರ್. ಈ ಪ್ಯಾರಾಮೀಟರ್ ಇಲ್ಲ ಅಂದ್ರೆ ನಾನು ಐಟಿ ಅನ್ಸ್ಕೊಳಕ್ ಆಗಲ್ಲ, ನನಗೆ ಫ್ಲಾಟ್ ಇರ್ಬೇಕು, ಒಂದ್ ಕಾರ್ ಇರ್ಬೇಕು. ಇದು ಒಂಥರ ಐಟಿ ಈಗ ನೀರಿನ ಮೇಗ್ಲು ಗುಳ್ಳೆ ಆಗಿದೆ. ಯಾವ ಕೆಲಸ ಕಳ್ಕೊಳ್ತಾರೋ ಗೊತ್ತಿಲ್ಲ. ಈ ನಡುವೆ ಅವರು ಮಗು ಮಾಡ್ಕೋಬೇಕು. ಮಗು ಮಾಡ್ಕೊಂಡ್ಮೇಲೆ ಆ ಮಗು ಸಾಕದೇ ಒಂದು ದೊಡ್ಡ ದುಸ್ಸಾಹಸ ಇಂಥ ಫ್ಯಾಮಿಲಿಗಳಿಗೆ. ಯಾಕೆಂದ್ರೆ ಆ ಮನೆಯಲ್ಲಿ ಯಾರೂ ಇರೋದಿಲ್ಲ. ಅವ್ರು ಅನಿವಾರ್ಯವಾಗಿ ಏನಾದ್ರೂ ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ, ಅದು ಅನಿವಾರ್ಯತೆ ಕೂಡ. ಸೊ ಆದ್ರೆ ಈಗ ಇಲ್ಲಿ ಈ ತರ ಘಟನೆಗಳು ನಡೆಯೋದ್ರಿಂದ ಸಹಜವಾಗಿ ಮನೆಯಲ್ಲಿ ಈಗ ಮಕ್ಕಳಿಗೂ ಕೂಡ, ಈಗ ಗಂಡ ಹೆಂಡತಿ ಇಬ್ರಿಗೂ ಏನಾದ್ರು ಹೇಳ್ಬೇಕು ಅಂದ್ರೆ ಆ ಮಗು ಮೇಲೆ ಹೇಳ್ಬಿಡೋದು, ಬೈದಂಗೆ. ಇಂಡೈರೆಕ್ಟ್ ಆಗಿ ಗಂಡನ್ ಬೈಬೇಕಾ ಹೆಂಡತಿ ಬೈಬೇಕಾ, ಆ ಮಗುಗ್ ಮನೆಯಲ್ಲೂ ಕೂಡ ಒತ್ತಡ. ಆದ್ರೆ ಇಂಥ ಕಡೆ ಇಲ್ಲಿ ಈ ತರ ಕ್ರೌರ್ಯ, ದೌರ್ಜನ್ಯ, ದಬ್ಬಾಳಿಕೆ, ಭಯ ಹುಟ್ಟಿಸೋದು ಇದೆಯಲ್ಲ, ಇದು ಎಂಟೈರ್ ಆ ಮಗುವಿನ ಇಡೀ ಜೀವನದ ಮೇಲೆ ಅನೇಕ ದುಷ್ಪರಿಣಾಮ. ಗೊತ್ತಿರುತ್ತೆ ಸರ್, 6 ತಿಂಗಳ ಮಗು, 1 ವರ್ಷದ ಮಗು, 2 ವರ್ಷದ ಮಕ್ಕಳಿಗೆ ಒಂದು ಹೊಡೆಯೋದು ಅಂದ್ರೆ ಏನ್ ಗೊತ್ತಿರುತ್ತೆ, ಒಂದು ಭಯ ಅಂದ್ರೆ ಏನ್ ಗೊತ್ತಿರುತ್ತೆ. ಅದೇ ಇಡೀ ಅವರ ಜೀವನ ಪೂರ್ತಿ ಆವರಿಸ್ಕೊಂಡ್ಬಿಟ್ರೆ ಅವ್ರ ಬೆಳವಣಿಗೆ ಮೇಲೆ ಎಫೆಕ್ಟ್ ಇದು ಸರ್. ಅದರಿಂದ ಈಗ ಈ ಪ್ರಕರಣವನ್ನೇ ನಾವು ಮುಂದುವರೆದ ಭಾಗ ಹೇಳೋದಾದ್ರೆ, ಇಲ್ಲಿ ಆಯಾಗಳು ನೆಪ ಮಾತ್ರ. ಈ ಮಾಲೀಕ ಯಾರು ಈ ಡೇ ಕೇರ್ಗೆ? ಎಕ್ಸಾಕ್ಟ್ಲಿ ನನ್ನ ಪ್ರಶ್ನೆ ಅದೇ ಆಗಿತ್ತು. ಆಸ್ಟ್ರೇಲಿಯಾದಲ್ಲಿರ್ಲಿ, ಅವನು ಚಂದ್ರಲೋಕದಲ್ಲಿರ್ಲಿ, ಅವನ ಮೇಲೆ FIR ಆಗ್ಬೇಕು. ಒಂದು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಈ ಡೇ ಕೇರ್ಗೆ ಹೋಗ್ತಾ ಇದ್ದ ಹಣವನ್ನ ಆ IT ಕಂಪ್ನಿ ಸಂಬಳದಲ್ಲಿ ಕಡಿತ ಮಾಡ್ಕೋತಿತ್ತು ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಅದು ಇಲ್ಲ ಅಂದ್ರೆ ಈಗ ಈ ಆಯಾಗಳನ್ನ ನೇಮಕ ಮಾಡ್ಕೊಂಡಿರೋರು ಯಾರು? ಆ ಡೇ ಕೇರ್ ಮಾಲೀಕರು. ಆ ಮಾಲೀಕರು ಪಾತಾಳದಲ್ಲಿ ಇದ್ರು ಕೂಡ ಆ ಕಂಪ್ನಿಯವರು ಆತನ ಮೇಲೆ FIR ಮಾಡಬೇಕು ಸಪರೇಟ್ ಆಗಿ. ಒಂದು ವೇಳೆ ನೇರವಾಗಿ ಕಂಪ್ನಿನೇ ಈ ಶುಲ್ಕವನ್ನ ಸ್ಯಾಲರಿನಲ್ಲಿ ಕಟ್ ಮಾಡ್ಕೋತಾ ಇದ್ರೆ ಆ ಕಂಪ್ನಿ ಮಾಲೀಕರು ಕೂಡ ಇದಕ್ಕೆ ಇನ್ವಾಲ್ವ್ ಮಾಡ್ಬೇಕು. ಇದನ್ನ FIR ನ ತುಂಬಾ ಎಲಾಬ್ರೇಟ್ ಮಾಡಿ, ನಾವು ಇರುವೆ ಹೊಡೆಯೋದಲ್ಲ, ಆನೆ ಹೊಡಿಬೇಕೀಗ. ಈಗ ಯಾರು ಮಾಲೀಕ ಇದ್ದಾನೆ, ಡೇ ಕೇರ್ ಮಾಲೀಕ, ಅವನಿಂದ ಪ್ರಕರಣಗಳನ್ನ ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತಾ ಇಲ್ಲ ಅಂತ ಕಾಣಿಸುತ್ತೆ. ಹೌದು, ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಪ್ರಭಾವಗಳು ಬಹಳ ಮಾಡ್ತಾರೆ, ಇನ್ಫ್ಲೂಯೆನ್ಸ್ ಇರ್ತದೆ. ಆದ್ರೆ ನಮ್ಮ ಪೊಲೀಸ್ ಇಲಾಖೆ ಇದಕ್ಕೆ ಬಗ್ಬಾರ್ದು. ಪೊಲೀಸ್ ಕಮಿಷನರು ಈಗ ಒಬ್ಬ IT ಕಂಪನಿ ಮಾಲೀಕನ ಬಂಧನ ಆಯ್ತು, ಯಾರೋ ಒಬ್ಬ ಉದ್ಯಮಿ ಬಂಧನ ಆಯ್ತು ಅಂದ್ರೆ ಇದೊಂದು ಸೆನ್ಸೇಷನಲ್ ನ್ಯೂಸ್ ಆಗ್ತದೆ. ಇದು ಇನ್ನೊಂದಷ್ಟು ಕಡೆ ಡೇ ಕೇರ್ ಅವ್ರಿಗೊಂದು ಪಾಠ ಆಗುತ್ತೆ. ತಡಿಯಪ್ಪ, ಇಲ್ಲ ಸಂದರ್ಭದಲ್ಲಿ ಹೌದು ನೀವು ಹೇಳ್ದಂಗೆ ಪೊಲೀಸ್ ಇಲಾಖೆಯು ಕೂಡ ನಿಲ್ಬೇಕು, ಬಟ್ ಹಂಗೆ ಪೋಷಕರು ಕೂಡ ನಿಲ್ಬೇಕಾಗುತ್ತೆ. ಈಗ ಪೋಷಕರನ್ನ ಮರೆಮಾಚ್ತಿದ್ದಾರೆ. ಇಲ್ಲಿ ನನಗ್ ಬಂದಿರೋ ಮಾಹಿತಿ ಪ್ರಕಾರ ಪೋಷಕರ ಡೇಟವನ್ನ ಕಂಪನಿ ಆಚೆಗೆ ಬಿಡ್ತಾ ಇಲ್ಲ. ಯಾಕೆಂದ್ರೆ ಪೋಷಕರಿಗೆ ಆತಂಕ ಏನಿದೆ, ಒಂದು ವೇಳೆ ಮಗುಗೆ ಹಿಂಗಾಗಿದೆ, ಯಾರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು ನಾನು? ಕಂಪ್ನಿ ಮೇಲೆ ಕೊಟ್ರೆ ಕೆಲಸದಿಂದ ತೆಗಿತಾರೆ. ಅವ್ರಿಗೂ ಕೂಡ ಇದೆ. ಅದು ಧೈರ್ಯವಾಗಿ ತಮ್ಮ ಮಕ್ಕಳಿಗಿಂತ ಕೆಲಸ ದೊಡ್ಡದಲ್ಲ, ಇನ್ನೊಂದ್ ಕಡೆ ಎಲ್ಲಾರು ಮಾಡ್ಕೋಬಹುದು. ಧೈರ್ಯವಾಗಿ ಅವರು ಬರಬೇಕು, ಮುಂದೆ ನಿಂತ್ಕೋಬೇಕು. ಏನ್ ನಮ್ಮ ಮಕ್ಕಳಿಗೆ ಆಗಿದೆ ಅನ್ಯಾಯವನ್ನ ಅವರೆಲ್ಲರೂ ಕೂಡ ಬಂದು ಹೇಳಿಕೆನಲ್ಲಿ ದಾಖಲೆ ಮಾಡಿ ಇದನ್ನ ಎಲಾಬ್ರೇಟ್ ಮಾಡಿ. ಈಗ ನೋಡಿ, ಇದು JJ ಆಕ್ಟ್ ಅಷ್ಟೇ ಅಲ್ಲ, ಇಲ್ಲಿ ಪಾಕ್ಸೋ ಆಕ್ಟು 2012 ಕೂಡ ತರಬೇಕಾಗ್ತದೆ. BNS 2023 ಇದೆಯಲ್ಲ, ನಮಗೂ ಗೊತ್ತಿರೋ ಪ್ರಕಾರ ಆ ಮಕ್ಕಳ ಗುಪ್ತಾಂಗವನ್ನ ಚಿವುಟಿದ್ದಾರೆ ಅಂತಾನು ಕೂಡ ಮಾಹಿತಿ ಬರ್ತಾ ಇದೆ. ಅಂದ್ರೆ ಪೋಕ್ಸೋ ಆಕ್ಟ್ ನ ಇಲ್ಲಿ ಒಳಗಡೆ ತರಲೇಬೇಕಾಗ್ತದೆ. ಈಗ ತರಬೇಕು. ಈಗ ಏನೀಗ ಆಯಾಗಳ ಜೊತೆ ಯಾರು ಮಾಲೀಕ ಇದ್ದಾನೆ
ಅವನ ಮೇಲೆ FIR ಮಾಡಬೇಕು. ನಮ್ಮಲ್ಲಿ ಈಗ WPSI ವಿದ್ಯಾ ಮೇಡಮ್ ಅಂತ ಈ ಕೇಸನ್ನು ನಾವು ನೋಡ್ತಾ ಇದ್ದಾರೆ. ಈಗ ನಾವು ಕೂಡ ಸಂಬಂಧಪಟ್ಟಂತ ಸ್ಟೇಕ್ ಹೋಲ್ಡರ್ಸ್ ಯಾರಿದ್ದೀವಿ ಈ ಪ್ರಕರಣವನ್ನ ಈ ಚರ್ಚೆಯನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ಮುಂದುವರೆದ ಭಾಗ ಇದನ್ನ ರೆಗ್ಯುಲರ್ ಫಾಲೋ ಅಪ್ ಮಾಡಬೇಕು. ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಗಂಭೀರವಾಗಿ ಇಂಥ ಪ್ರಕರಣಗಳನ್ನ ತಗೋಬಾರ್ದು, ಎಲ್ಲೂ ಕೂಡ ಒತ್ತಡಕ್ಕೆ ಮಣಿಬಾರ್ದು, ಈ ಕೇಸನ್ನ ಹಳ್ಳ ಇಡ್ಸೋದಿಕ್ಕೆ ಹೋಗ್ಬಾರ್ದು. ಅಂದ್ರೆ ಇವರು ಪ್ರಾಮಾಣಿಕವಾಗಿ ದೊಡ್ಡ ದೊಡ್ಡ ತಲೆಗಳನ್ನ ಇವರು ಹಿಡ್ದಾಕಿದ್ರೆ ಇದಕ್ಕೆ ಏನಾದ್ರು ಒಂದಷ್ಟು ಮುಂದೆ ಭಯ ಭಕ್ತಿಯಿಂದ ಇದನ್ನ ನಡೆಸೋದು ಈ ತರದ್ದು ಏನಾದ್ರು ಒಂದು ಮಾಡಬಹುದು ಅಂತ. ಸರ್ ಬರ್ತೀನಿ, ಒಂದು ಬ್ರೇಕ್ನ ಸಮಯ. ವೀಕ್ಷಕರೇ, ಇಂಥ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಅಂತೂ ಸಹಜವಾಗಿ ಹುಟ್ಕೊಳ್ಳುತ್ತೆ, ಈ ಪೋಷಕರ ಪಾತ್ರ ಏನು?